ಹಾಯ್ ಫ್ರೆಂಡ್ಸ್, ಸನ್ಶೈನ್ ವರ್ಡ್ಗೆ ಸ್ವಾಗತ. ಇವಾಗ ನಾವು ಬೇಸಿಗೆ ಅಂದಮೇಲೆ ಹಾಲೆಲ್ಲ ಬಿಸಿ ಮಾಡಿ ಇಟ್ಟರೆ ಫ್ರಿಜ್ಜಲ್ಲಿ ಇಡೋದೆಲ್ಲ ನೆನಪೋದ್ರೆ ಹಾಲು ಒಡೆದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಥರ ನಾವು ಹಾಲೆಲ್ಲ ಒಡೆದೋದಾಗ ಇದನ್ನು ಹೊರಗಡೆ ಚೆಲ್ಲಾಕ್ತೀವಿ. ಈ ಥರ ಹೊರಗಡೆ ಚೆಲ್ಲೋದ್ರ ಬದಲು ಇದರಿಂದ ಒಂದೊಳ್ಳೆ ರೆಸಿಪಿನ ರೆಡಿ ಮಾಡಿ ಇಟ್ಕೊಳ್ಬೋದು. ಅಥವಾ ನೀವು ಒಡೆದೋಗಿರೋ ಹಾಲು ಇಲ್ದಿದ್ರೂ ಕೂಡ ಹಾಲನ್ನು ಒಡಿಸಿ ಕೂಡ ನೀವು ಈ ಥರ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಇಲ್ಲಿ ಹಾಲು ಒಡೆದೋಗಿರೋದ್ರಿಂದ ನಾನಿಲ್ಲಿ ಅರ್ಧ ಹೋಳಾಗುವಷ್ಟು ಲಿಂಬೆ ಹುಳಿನ ಹಿಂಡ್ಕೊಂಡಿದ್ದೀನಿ. ಲಿಂಬೆ ಹುಳಿ ಹಿಂಡ್ಕೊಂಡು ಚೆನ್ನಾಗಿ ಒಂದು ಬಾಯ್ಲ್ ಮಾಡ್ಕೊಳ್ಳಿ. ಇವಾಗ ನಾವಿದನ್ನು ಒಂದು ಬಟ್ಟೆಯಲ್ಲಿ ಅಥವಾ ಸೋಸಿಗೆ ಪಾತ್ರೆ ಇದ್ದರೆ ಸೋಸಿಗೆಯಲ್ಲಿ ಕೂಡ ನಾವು ಇದನ್ನು ಸೋಸ್ಕೊಂಡು ಇದರ ನೀರೆಲ್ಲ ಹೋಗೋ ತನಕ ಅರ್ಧ ಗಂಟೆ ಈ ಥರ ನೀವು ಒಂದು ಬಟ್ಟೆಯಲ್ಲಿ ಈ ಹಾಲಿನ ಕೆನೆ ಎಲ್ಲ ಒಂದು ಪನ್ನೀರ್ ಥರ ರೆಡಿಯಾಗುತ್ತೆ. ಇದನ್ನು ನೀವು ಒಂದು ಬಟ್ಟೆಯಲ್ಲಿ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಪಾತ್ರೆಯಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ನಾವು ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು 2 ಚೂರು ಮೆಣಸನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಚೂರು ಮೆಣಸು ತುಂಬಾ ಖಾರ ಇರುತ್ತೆ. ನಾನು ಅದಕ್ಕೆ ಒಂದು 3ರಿಂದ 4 ಚಿಕ್ಕ ಚೂರು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಖಾರ ಇಷ್ಟಪಡೋದಾದರೆ ನೀವು ಹೀಗೇ ಹಸಿಮೆಣಸಿದ್ರೂ ಕೂಡ ಹಸಿಮೆಣಸನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಬೇಕು ಅಂದರೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಕರಿಬೇವಿನ ಸೊಪ್ಪಿನ ಫ್ಲೇವರ್ ಇಷ್ಟ ಇಲ್ಲ ಅಂತೇಳಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಈರುಳ್ಳಿನ ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಇಲ್ಲಿ ನಾನು ಗ್ರೇಟ್ ಮಾಡಿಕೊಂಡು ಒಂದು ಸ್ವಲ್ಪ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿನ ನೀವು ಪೇಸ್ಟ್ ಹಾಕೋದಕ್ಕಿಂತ ಈ ಥರ ನೀವು ಗ್ರೇಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚಿಕ್ಕ ಗ್ರೇಟರ್ ಇದ್ದರೆ ಗ್ರೇಟರಲ್ಲಿ ನೀವು ಶುಂಠಿನ ಗ್ರೇಟ್ ಮಾಡಿಕೊಂಡು ಅಡುಗೆಗೆಲ್ಲ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಶುಂಠಿನ ಕಟ್ ಮಾಡಿ ಹಾಕೋದ್ರಿಂದ ಬಾಯಿಗೆಲ್ಲ ಸಿಕ್ಕಿದಾಗ ಕೆಲವೊಮ್ಮೆ ಮಕ್ಕಳೆಲ್ಲ ಇಷ್ಟಪಡೋದಿಲ್ಲ. ಈ ಥರ ಗ್ರೇಟ್ ಮಾಡಿ ಹಾಕೋದ್ರಿಂದ ಬಾಯಿಗೆ ಸಿಗೋದಿಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಒಂದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಲೀಟರ್ ಹಾಲಿನ ಕೆನೆಗಾಗುವಷ್ಟು ಹಾಲಿನ ಪನ್ನೀರ್ಗೆ ಆಗುವಷ್ಟು ಈರುಳ್ಳಿ ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಷ್ಟು ಈರುಳ್ಳಿ ಹಾಕ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ. ಇಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಗರಂ ಮಸಾಲೆ ಪುಡಿನ ಕೂಡ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿನ ಕೂಡ ಯೂಸ್ ಮಾಡ್ಕೊಳ್ಬೋದು. ಗರಂ ಮಸಾಲನ ಜಸ್ಟ್ ನಾನು ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಏನಾದರೂ ಫ್ರೈ ಮಾಡಲಿಕ್ಕೆಲ್ಲ ಇದ್ದರೆ ಫಸ್ಟೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಪನ್ನೀರನ್ನು ಆ್ಯಡ್ ಮಾಡಿದ ಮೇಲೆ ನೀವು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಪನ್ನೀರ್ ತುಂಬಾ ಸ್ಟಿಕ್ಕಿ ಆಗಿಬಿಡುತ್ತೆ. ಪನ್ನೀರ್ ಹಾಕಿದ ಮೇಲೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಏನು ಬೇಯಿಸ್ಲಿಕ್ಕೆಲ್ಲ ಹೋಗಬೇಡಿ. ಬೇಯಿಸ್ಲಿಕ್ಕೆಲ್ಲ ಹೋದರೆ ಚೀಸಿ ಟೈಪ್ ಆಗಿಬಿಡುತ್ತೆ. ಒಂದು 2ರಿಂದ 3 ನಿಮಿಷ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರೋ ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಹೊಸ ರೆಸಿಪಿನ ತರ್ತಾ ಇರ್ತೀನಿ. ಥ್ಯಾಂಕ್ ಯು.